ಈ ಮುಸುಕುದಾರಿ ದೂರುದಾರ ಬಂದು ನಾನು ನೂರಾರು ಶವಗಳನ್ನ ಹೂತಿದ್ದೇನೆ, ಅದರಲ್ಲೂ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿಯಲ್ಲಿ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ದೇಹವನ್ನ ನಾನೇ ಕೈಯಾರೆ ಮಣ್ಣಿನಲ್ಲಿ ಹೂತಿದ್ದೇನೆ, ಆಕೆಯ ಶಾಲೆಯ ಸಮವಸ್ತ್ರದ ಸಹಿತ ಆಕೆಯನ್ನ ದಫನ್ ಮಾಡಲಾಗಿತ್ತು ಅಂತ ಹೇಳಿ ಹೇಳಿಕೆ ಕೊಡ್ತಾನೆ. ಇದೇ ಹೇಳಿಕೆಗಳನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ಕೊಟ್ಟಂತಹ ಇದೇ ಹೇಳಿಕೆಗಳನ್ನು ಆಧರಿಸಿ ಎಸ್ಐಟಿ ತನಿಖೆಯನ್ನ ಪ್ರಾರಂಭ ಮಾಡಿತು. ನಿರಂತರವಾಗಿ 10 ದಿನಗಳಿಂದ ಈತ ತೋರಿಸಿದ ಜಾಗದಲ್ಲೆಲ್ಲ ಅಡಿಗಳ ಮೇಲೆ ಅಡಿಗಳಂತೆ ಮಣ್ಣನ್ನ ಕೊರೆಯಲಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ 15ನೇ ಪಾಯಿಂಟ್ ಆಪರೇಷನ್ ಕಲ್ಲೇರಿ, ಇದು ಕೂಡ ಕಿತ್ತಾಗೋಯ್ತಾ ಅನ್ನೋ ಅನುಮಾನ. ಯಾಕಂದ್ರೆ ಈ 15ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ಹಾಗಾದ್ರೆ ಡ್ರಾಮಾ ಮಾಡಿದ್ನ ಈ ನಿಗೂಢ ವ್ಯಕ್ತಿ, ಎಸ್ಐಟಿಯ ಬಿಟ್ಟು ತಪ್ಪಿಸಿದ್ದಾನ ಮುಸುಕುದಾರಿ. ಪದ್ಮಲತಾ ನಿವಾಸದತ್ತ ಈತನನ್ನ ಕರೆದೊಯ್ದ್ರು. ಹೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ಉತ್ಖನನ ಮಾಡಿ ಬರಿಗೈಯಲ್ಲೇ ಹಿಂದಿರುಗಿದ್ದು ಇದೀಗ ಮತ್ತೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇವತ್ತಿನ ದಿನ ಅದರಲ್ಲಿ ಪಾಯಿಂಟ್ ನಂಬರ್ 15 ಆಪರೇಷನ್ ಕಲ್ಲೇರಿ ನಡೆದಿದ್ದೇನು ಇದನ್ನ ವಿವರಿಸುತ್ತೆ ಈ ವರದಿ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಮುಸುಕುದಾರಿ ವ್ಯಕ್ತಿ ದೂರನ್ನ ಕೊಟ್ಟಿದ್ದ. ಆ ದೂರಿನ ಆಧಾರದಲ್ಲಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಇಡೀ ದಿನ ಬ್ರೇಕ್ ಕೊಟ್ಟಿದ್ದ ಎಸ್ಐಟಿ ತನಿಖಾ ತಂಡ ಅದಕ್ಕೆ ಕಾರಣ ಕೂಡ ರಿಪಬ್ಲಿಕರಣಕ್ಕೆ ಸಿಕ್ಕಿದೆ. ಮುಸುಕುದಾರಿ ವ್ಯಕ್ತಿ ನಿನ್ನೆ ತಡವಾಗಿ ಬಂದಿದ್ದೆ, ನಿನ್ನೆ ತನಿಖೆಗೆ ಬ್ರೇಕ್ ಹಾಕಲಾಗಿತ್ತು. ಇವತ್ತು ಬೆಳಗ್ಗೆ 13ನೇ ಪಾಯಿಂಟ್ಗೆ ಆತನನ್ನ ಕರೆದುಕೊಂಡು ಬಂದು ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಆದ್ರೆ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ತುಂಬಾ ಕಷ್ಟ ಅಂತ ಹೇಳಿ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕಿಸುವಂತ ಕೆಲಸವನ್ನ ಎಸ್ಐಟಿ ಮಾಡುತ್ತೆ. ಮಾತುಕತೆಗೂ ಕೂಡ ಮುಂದಾಗುತ್ತೆ. ಆದ್ರೆ ಇಲ್ಲೊಂದು ಕಡೆ ಆ ಮಾತುಕತೆ ಇನ್ನೂ ಅಂತಿಮ ಘಟ್ಟಕ್ಕೆ ತಲುಪಿಲ್ಲ. ಹಾಗಾಗಿ ಇವತ್ತು ಏನ್ ಮಾಡ್ತಾರೆ ಎಸ್ಐಟಿ ಅಂತ ಹೇಳಿ ಬೆಳಗ್ಗೆ ಒಂದಷ್ಟು ಚಿಂತನೆ ನಡೀತಾ ಇತ್ತು. ಅದೇ ಸಮಯಕ್ಕೆ ಬೆಳಗ್ಗೆ 10:20ಕ್ಕೆ ಸರಿಯಾಗಿ ಮುಸುಕುದಾರಿ ವ್ಯಕ್ತಿ ತಮ್ಮ ವಕೀಲರ ಜೊತೆಯಲ್ಲಿ ಆಗಮಿಸ್ತಾರೆ. ಅದೇ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆ ಕೂಡ ಇರುತ್ತೆ. ಆತನೇ ಬೇಡಿಕೊಂಡಂತೆ ನನಗೆ ಪೊಲೀಸ್ ಭದ್ರತೆ ಬೇಕು ಅಂತೇಳಿ ಕೇಳಿಕೊಂಡಂತ ಹಿನ್ನೆಲೆಯಲ್ಲಿ ಆತನಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ಕೊಡಲಾಗಿದೆ. ಕ್ಕೆ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಬರ್ತಾನೆ. ಅದಾದ ಬಳಿಕ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಬರ್ತಾರೆ. ಅಡಿಷನಲ್ ಎಸ್ಪಿ ಕೂಡ ಆಗಮಿಸ್ತಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ, ಹಿರಿಯ ಅಧಿಕಾರಿಗಳು ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ನಂತರ ಸುಮಾರು 11:30 ಸುಮಾರಿಗೆ ಅಲ್ಲಿಂದ ಆತನನ್ನ ಕರ್ಕೊಂಡು ಹೊರಡ್ತಾರೆ. ಈ ನಡುವೆ 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಹೋಗಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಸುದ್ದಿಯನ್ನ ಮಾಡಿತ್ತು. ಎಸ್ಐಟಿ ಕಚೇರಿಯಿಂದ ಆತನನ್ನ ಕರ್ಕೊಂಡು ಹೊರಟಾಗ ಆತನನ್ನ ಎಸ್ಐಟಿ ಅಧಿಕಾರಿಗಳು 13ನೇ ಪಾಯಿಂಟ್ ಕರ್ಕೊಂಡು ಹೋಗಲ್ಲ. ಬಳಿಕ ಆ ಮುಸುಕುದಾರಿ ವ್ಯಕ್ತಿಯೇ ಇವತ್ತು ಎಲ್ಲ ಅಧಿಕಾರಿಗಳನ್ನ ಹೊಸ ಸ್ಪಾಟ್ ಕರ್ಕೊಂಡು ಹೋಗ್ತಾರೆ. ಧರ್ಮಸ್ಥಳ ದಾಟಿ ಸುಮಾರು 2-3 ಕಿಲೋಮೀಟರ್ ಮುಂದೆ ಸಾಗಿದಾಗ ಅಲ್ಲಿ ಬೋಳಿಯಾರ್ ಅನ್ನುವ ಪ್ಲೇಸ್ ಸಿಗುತ್ತೆ. ಆ ಬೋಳಿಯಾರ್ ಅನ್ನುವ ಸ್ಥಳದಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಬಂದು ಅಲ್ಲಿ ಕೂಡ ಒಂದು ಹೊಸ ಜಾಗವನ್ನ ತೋರಿಸ್ತಾನೆ. ಇವತ್ತು ಆ ಒಂದು ವಿಚಾರವಾಗಿ ಹೊಸ ತಿರುವು ಕೂಡ ಪಡೆದುಕೊಳ್ಳುತ್ತೆ. ಅಲ್ಲಿಗೆ ಸುಮಾರು 12:30 ಹೋಗ್ತಾರೆ. 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಒಳಗಡೆ ಶೋಧ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಮಾಧ್ಯಮದವರನ್ನ ಹೊರಗಡೆ ಇಡ್ತಾರೆ. ಆದ್ರೆ ಅಲ್ಲೂ ಕೂಡ ಏನೂ ಪತ್ತೆ ಆಗಿಲ್ಲ ಅನ್ನೋದು ಈಗ ರಿಪಬ್ಲಿಕ್ ಕಡೆಗೆ ಮಾಹಿತಿ ಸಿಕ್ಕಿದೆ. ಇನ್ನೊಂದು ವಿಚಾರ ಅಂತಂದ್ರೆ, ನಾನು ಹೊಸದಾಗಿ 4 ಜಾಗಗಳನ್ನ ತೋರಿಸ್ತೀನಿ, ಅಲ್ಲಿ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತೇಳಿ ಆತನೇ ಮನವಿ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದರ ಮೊದಲ ಭಾಗವಾಗಿ ಇವತ್ತು ಹೊಸ ಜಾಗವನ್ನ ತೋರಿಸಿದ್ದಾನೆ. ಇನ್ನು 3-4 ಹೊಸ ಜಾಗಗಳನ್ನ ಆ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನೆ ಅಂತ ಇದೆ. ಇವತ್ತು ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆಗಿದೆ, ಉತ್ಖನನ ಕೂಡ ನಡೆದಿದೆ. ಆದ್ರೆ ಅಲ್ಲಿ ಏನು ಕೂಡ ಪತ್ತೆ ಆಗಿಲ್ಲ. ನಾಳೆ
ಮತ್ತೊಂದು ಹೊಸ ಜಾಗವನ್ನ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನ? ಆ ಜಾಗದಲ್ಲೇ ಶೋಧ ಕಾರ್ಯಾಚರಣೆ ನಡೆಯುತ್ತಾ? ಅಲ್ಲಿವರೆಗೂ ಕೂಡ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ. ಈ ಮುಸುಕುದಾರಿ ದೂರುದಾರ ಬಂದು ನಾನು ನೂರಾರು ಶವಗಳನ್ನ ಹೂತಿದ್ದೇನೆ, ಅದರಲ್ಲೂ ಕಲ್ಲೇರಿ ಪೆಟ್ರೋಲ್ ಬಂಕ್ ಬಳಿಯಲ್ಲಿ ಒಬ್ಬ ಅಪ್ರಾಪ್ತ ಹೆಣ್ಣು ಮಗಳ ದೇಹವನ್ನ ನಾನೇ ಕೈಯಾರೆ ಮಣ್ಣಿನಲ್ಲಿ ಹೂತಿದ್ದೇನೆ, ಆಕೆಯ ಶಾಲೆಯ ಸಮವಸ್ತ್ರದ ಸಹಿತ ಆಕೆಯನ್ನ ದಫನ್ ಮಾಡಲಾಗಿತ್ತು ಅಂತ ಹೇಳಿ ಹೇಳಿಕೆ ಕೊಡ್ತಾನೆ. ಇದೇ ಹೇಳಿಕೆಗಳನ್ನು ನ್ಯಾಯಾಧೀಶರ ಸಮ್ಮುಖದಲ್ಲಿ ಕೊಟ್ಟಂತಹ ಇದೇ ಹೇಳಿಕೆಗಳನ್ನು ಆಧರಿಸಿ ಎಸ್ಐಟಿ ತನಿಖೆಯನ್ನ ಪ್ರಾರಂಭ ಮಾಡಿತು. ನಿರಂತರವಾಗಿ 10 ದಿನಗಳಿಂದ ಈತ ತೋರಿಸಿದ ಜಾಗದಲ್ಲೆಲ್ಲ ಅಡಿಗಳ ಮೇಲೆ ಅಡಿಗಳಂತೆ ಮಣ್ಣನ್ನ ಕೊರೆಯಲಾಗ್ತಾ ಇದೆ. ಅದರಲ್ಲೂ ಬಹಳ ಪ್ರಮುಖವಾಗಿ 15ನೇ ಪಾಯಿಂಟ್ ಆಪರೇಷನ್ ಕಲ್ಲೇರಿ, ಇದು ಕೂಡ ಸುತ್ತಾಗೋಯ್ತಾ ಅನ್ನೋ ಅನುಮಾನ. ಯಾಕಂದ್ರೆ ಈ 15ನೇ ಪಾಯಿಂಟ್ನಲ್ಲೂ ಕೂಡ ಅಸ್ಥಿ ಪಂಜರ ಸಿಕ್ಕಿಲ್ಲ. ಬೆಳಗ್ಗೆಯಿಂದ ಹಾಗಾದ್ರೆ ಡ್ರಾಮಾ ಮಾಡಿದ್ನ ಇಲ್ಲಿ ಕೂಡ ವ್ಯಕ್ತಿ ಎಸ್ಐಟಿಯ ದಿಕ್ಕು ತಪ್ಪಿಸಿದ್ದಾನ ಮುಸುಕುದಾರಿ. ಪದ್ಮಲತಾ ನಿವಾಸದತ್ತ ಈತನನ್ನ ಕರೆದೊಯ್ದ್ರು. ಹೋಳಿಯಾರ್ ಅರಣ್ಯ ಪ್ರದೇಶದಲ್ಲಿ ಎಸ್ಐಟಿ ಉತ್ಖನನ ಮಾಡಿ ಬರಿಗೈಯಲ್ಲೇ ಹಿಂದಿರುಗಿದ್ದು ಇದೀಗ ಮತ್ತೆ ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಇವತ್ತಿನ ದಿನ ಅದರಲ್ಲಿ ಪಾಯಿಂಟ್ ನಂಬರ್ 15 ಆಪರೇಷನ್ ಕಲ್ಲೇರಿ ನಡೆದಿದ್ದೇನು ಇದನ್ನ ವಿವರಿಸುತ್ತೆ ಈ ವರದಿ. ಧರ್ಮಸ್ಥಳದ ಸುತ್ತಮುತ್ತ ನೂರಾರು ಶವಗಳನ್ನ ಹೂತಿಟ್ಟಿದ್ದೀನಿ ಅಂತ ಹೇಳಿ ಮುಸುಕುದಾರಿ ವ್ಯಕ್ತಿ ದೂರನ್ನ ಕೊಟ್ಟಿದ್ದ. ಆ ದೂರಿನ ಆಧಾರದಲ್ಲಿ ಎಸ್ಐಟಿ ತನಿಖಾ ತಂಡ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಇಡೀ ದಿನ ಬ್ರೇಕ್ ಕೊಟ್ಟಿದ್ದ ಎಸ್ಐಟಿ ತನಿಖಾ ತಂಡ ಅದಕ್ಕೆ ಕಾರಣ ಕೂಡ ರಿಪಬ್ಲಿಕ್ ಕನ್ನಡಕ್ಕೆ ಸಿಕ್ಕಿದೆ. ಮುಸುಕುದಾರಿ ವ್ಯಕ್ತಿ ನಿನ್ನೆ ತಡವಾಗಿ ಬಂದಿದ್ದೆ, ನಿನ್ನೆ ತನಿಖೆಗೆ ಬ್ರೇಕ್ ಹಾಕಲಾಗಿತ್ತು. ಇವತ್ತು ಬೆಳಗ್ಗೆ 13ನೇ ಪಾಯಿಂಟ್ಗೆ ಆತನನ್ನ ಕರೆದುಕೊಂಡು ಬಂದು ಶೋಧ ಕಾರ್ಯಾಚರಣೆ ಮಾಡಲಾಗುತ್ತೆ ಅನ್ನುವ ಚರ್ಚೆಗಳು ನಡೀತಾ ಇತ್ತು. ಆದ್ರೆ 13ನೇ ಪಾಯಿಂಟ್ ನಲ್ಲಿ ಉತ್ಖನನ ತುಂಬಾ ಕಷ್ಟ ಅಂತ ಹೇಳಿ ಜಿಪಿಆರ್ ಎಕ್ಸ್ಪರ್ಟ್ ಗಳನ್ನ ಸಂಪರ್ಕಿಸುವಂತ ಕೆಲಸವನ್ನ ಎಸ್ಐಟಿ ಮಾಡುತ್ತೆ. ಮಾತುಕತೆಗೂ ಕೂಡ ಮುಂದಾಗುತ್ತೆ. ಆದ್ರೆ ಇಲ್ಲೊಂದ್ ಕಡೆ ಆ ಮಾತುಕತೆ ಇನ್ನೂ ಅಂತಿಮ ಘಟ್ಟಕ್ಕೆ ತಲುಪಿಲ್ಲ. ಹಾಗಾಗಿ ಇವತ್ತು ಏನ್ ಮಾಡ್ತಾರೆ ಎಸ್ಐಟಿ ಅಂತೇಳಿ ಬೆಳಗ್ಗೆ ಒಂದಷ್ಟು ಚಿಂತನೆ ನಡೀತಾ ಇತ್ತು. ಅದೇ ಸಮಯಕ್ಕೆ ಬೆಳಗ್ಗೆ 10:20ಕ್ಕೆ ಸರಿಯಾಗಿ ಮುಸುಕುದಾರಿ ವ್ಯಕ್ತಿ ತಮ್ಮ ವಕೀಲರ ಜೊತೆಯಲ್ಲಿ ಆಗಮಿಸ್ತಾರೆ. ಅದೇ ಸಂದರ್ಭದಲ್ಲಿ ಪೊಲೀಸ್ ಭದ್ರತೆ ಕೂಡ ಇರುತ್ತೆ. ಆತನೇ ಬೇಡಿಕೊಂಡಂತೆ ನನಗೆ ಪೊಲೀಸ್ ಭದ್ರತೆ ಬೇಕು ಅಂತೇಳಿ ಕೇಳಿಕೊಂಡಂತ ಹಿನ್ನೆಲೆಯಲ್ಲಿ ಆತನಿಗೆ ಪೊಲೀಸ್ ಭದ್ರತೆಯನ್ನು ಕೂಡ ಈಗ ಕೊಡಲಾಗಿದೆ. ಕ್ಕೆ ಮುಸುಕುದಾರಿ ವ್ಯಕ್ತಿ ಎಸ್ಐಟಿ ಕಚೇರಿಗೆ ಬರ್ತಾನೆ. ಅದಾದ ಬಳಿಕ ಎಸಿ ಸ್ಟೆಲ್ಲಾ ವರ್ಗೀಸ್ ಅವರು ಬರ್ತಾರೆ. ಅಡಿಷನಲ್ ಎಸ್ಪಿ ಕೂಡ ಆಗಮಿಸ್ತಾರೆ. ಎಸ್ಐಟಿ ಅಧಿಕಾರಿಗಳು ಕೂಡ, ಹಿರಿಯ ಅಧಿಕಾರಿಗಳು ಕೂಡ ಎಸ್ಐಟಿ ಕಚೇರಿಗೆ ಆಗಮಿಸ್ತಾರೆ. ನಂತರ ಸುಮಾರು 11:30 ಸುಮಾರಿಗೆ ಅಲ್ಲಿಂದ ಆತನನ್ನ ಕರ್ಕೊಂಡು ಹೊರಡ್ತಾರೆ. ಈ ನಡುವೆ 13ನೇ ಪಾಯಿಂಟ್ಗೆ ಆತನನ್ನ ಕರ್ಕೊಂಡು ಹೋಗಲ್ಲ ಅಂತೇಳಿ ರಿಪಬ್ಲಿಕ್ ಕನ್ನಡ ಬೆಳಗ್ಗೆ ಸುದ್ದಿಯನ್ನ ಮಾಡಿತ್ತು. ಎಸ್ಐಟಿ ಕಚೇರಿಯಿಂದ ಆತನನ್ನ ಕರ್ಕೊಂಡು ಹೊರಟಾಗ ಆತನನ್ನ ಎಸ್ಐಟಿ ಅಧಿಕಾರಿಗಳು 13ನೇ ಪಾಯಿಂಟ್ ಕರ್ಕೊಂಡು ಹೋಗಲ್ಲ. ಬಳಿಕ ಆ ಮುಸುಕುದಾರಿ ವ್ಯಕ್ತಿಯೇ ಇವತ್ತು ಎಲ್ಲ ಅಧಿಕಾರಿಗಳನ್ನ ಹೊಸ ಸ್ಪಾಟ್ ಕರ್ಕೊಂಡು ಹೋಗ್ತಾರೆ. ಧರ್ಮಸ್ಥಳ ದಾಟಿ ಸುಮಾರು 2-3 ಕಿಲೋಮೀಟರ್ ಮುಂದೆ ಸಾಕಿದಾಗ ಅಲ್ಲಿ ಬೋಳಿಯಾರ್ ಅನ್ನುವ ಪ್ಲೇಸ್ ಸಿಗುತ್ತೆ. ಆ ಬೋಳಿಯಾರ್ ಅನ್ನುವ ಸ್ಥಳದಲ್ಲಿ ಒಂದು ಅರಣ್ಯ ಪ್ರದೇಶದಲ್ಲಿ ಬಂದು ಅಲ್ಲಿ ಕೂಡ ಒಂದು ಹೊಸ ಜಾಗವನ್ನ ತೋರಿಸ್ತಾನೆ. ಇವತ್ತು ಆ ಒಂದು ವಿಚಾರವಾಗಿ ಹೊಸ ತಿರುವು ಕೂಡ ಪಡೆದುಕೊಳ್ಳುತ್ತೆ. ಅಲ್ಲಿಗೆ ಸುಮಾರು 12:30 ಹೋಗ್ತಾರೆ. 1 ಗಂಟೆ ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತಾರೆ. ಅಲ್ಲಿಗೆ ಹೋಗಿ ಅಲ್ಲಿ ಶೋಧ ಕಾರ್ಯಾಚರಣೆ ಕೂಡ ಆರಂಭ ಆಗುತ್ತೆ. ಒಳಗಡೆ ಶೋಧ ಕಾರ್ಯಾಚರಣೆ ನಡೆಯುವ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡ ಮಾಧ್ಯಮದವರನ್ನ ಹೊರಗಡೆ ಇಡ್ತಾರೆ. ಆದ್ರೆ ಅಲ್ಲೂ ಕೂಡ ಏನೂ ಪತ್ತೆ ಆಗಿಲ್ಲ ಅನ್ನೋದು ಈಗ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ಇನ್ನೊಂದು ವಿಚಾರ ಅಂತಂದ್ರೆ, ನಾನು
ಹೊಸದಾಗಿ 4 ಜಾಗಗಳನ್ನ ತೋರಿಸ್ತೀನಿ, ಅಲ್ಲಿ ನೀವು ಶೋಧ ಕಾರ್ಯಾಚರಣೆಯನ್ನ ಮಾಡಬೇಕು ಅಂತೇಳಿ ಆತನೇ ಮನವಿ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ ಅದರ ಮೊದಲ ಭಾಗವಾಗಿ ಇವತ್ತು ಹೊಸ ಜಾಗವನ್ನ ತೋರಿಸಿದ್ದಾನೆ. ಇನ್ನು 3 ರಿಂದ 4 ಹೊಸ ಜಾಗಗಳನ್ನ ಆ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನೆ ಅಂತ ಇದೆ. ಇವತ್ತು ಒಂದು ಜಾಗದಲ್ಲಿ ಶೋಧ ಕಾರ್ಯಾಚರಣೆ ಆಗಿದೆ, ಉತ್ಖನನ ಕೂಡ ನಡೆದಿದೆ, ಆದ್ರೆ ಅಲ್ಲಿ ಏನು ಕೂಡ ಪತ್ತೆ ಆಗಿಲ್ಲ. ನಾಳೆ ಮತ್ತೊಂದು ಹೊಸ ಜಾಗವನ್ನ ಮುಸುಕುದಾರಿ ವ್ಯಕ್ತಿ ತೋರಿಸ್ತಾನ, ಆ ಜಾಗದಲ್ಲೇ ಶೋಧ ಕಾರ್ಯಾಚರಣೆ ನಡೆಯುತ್ತಾ, ಅಲ್ಲಿವರೆಗೂ ಕೂಡ ಕಾದು ನೋಡಬೇಕು. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾಗೇಂದ್ರ ಬಾಬು, ರಿಪಬ್ಲಿಕ್ ಕನ್ನಡ, ದಕ್ಷಿಣ ಕನ್ನಡ ಜಿಲ್ಲೆ.